ಬೇರೆ ಕಡೆ ಎಲ್ಲೆಲ್ಲೋ ನೀರು ಕುಡಿದ್ರೆ 108 ರೋಗ ರುಜಿನಗಳು ಬರುತ್ತೆ ಅಂತ ತುಂಬ ಜನ ದುಡ್ಡು ಹೋದರೂ ಪರವಾಗಿಲ್ಲ ಅಂತ ಮಿನರಲ್ ವಾಟರ್ ಬಾಟ್ಲ್ಗಳನ್ನ ತಗೋತಾರೆ. ಆದರೆ ಆ ವಾಟರ್ ಬಾಟ್ಲ್ಗಳು ಕೂಡ ಎಷ್ಟು ಸೇಫ್ ಅಂತಕ್ಕಂಥ ಪ್ರಶ್ನೆ. ಕುಡಿಯೋ ನೀರು ಕೂಡ ಡೇಂಜರ್. ವಾಟರ್ ಬಾಟಲ್ ನೀರು ಎಷ್ಟು ಸೇಫ್ ಅಂತ ಇದು ತುಂಬ ಜನರಿಗೆ ಗೊತ್ತಾಗಿದೆ. ಬ್ರ್ಯಾಂಡೆಡ್ FSSAI ಬ್ರ್ಯಾಂಡ್ ಇರ್ತಕ್ಕಂಥದ್ದನ್ನು ಮಾತ್ರ ಉಪಯೋಗಿಸಿ ವಾಟರ್ ಬಾಟ್ಲಲ್ಲಿ ಬ್ಯಾಕ್ಟೀರಿಯಾ ಇರೋದು ಪತ್ತೆಯಾಗಿದೆ. ಸುಡಾನಮೋ ಅನ್ನೋ ಕಂಟೆಂಟ್ ಇರ್ತಕ್ಕಂಥದ್ದು ಪತ್ತೆಯಾಗಿದೆ. ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಆಮೇಲೆ ಐಸ್ ಕ್ರೀಮ್ನಲ್ಲಿ ಡಿಟರ್ಜೆಂಟ್ ಪೌಡರ್ ಬಳಸಿರೋದು ಕೂಡ ಪತ್ತೆಯಾಗಿದೆ. ಇನ್ನೇನಪ್ಪ ಮೊಸರನ್ನ ತಿನ್ಕೊಂಡಿರ್ಬೇಕಷ್ಟೇ ಮನೆಯಲ್ಲಿ. ಇನ್ನೆಲ್ಲನೂ ಹಿಂಗೇನೆ ಕಂಟಾಮಿನೇಟ್ ಆಗ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇವಾಗ ಈ ಹಿಂದೆನೇ ಇದೆಲ್ಲ ಕೆಲವು ಬ್ರ್ಯಾಂಡ್ಗಳನ್ನ ಅದೆಷ್ಟೋ 150 ಬಾಟ್ಲ್ಗಳನ್ನೆಲ್ಲ ಟೆಸ್ಟಿಂಗ್ ಕಳಿಸಿದ್ರಂತೆ. ಅದರಲ್ಲಿ 70-80 ಈ ಥರ ಬ್ಯಾಕ್ಟೀರಿಯಾ ಇದೆ ಅಂತ ರಿಪೋರ್ಟ್ ಬಂದಿತ್ತು. ಹಾಗಾಗಿ ಈಗ ಏನು ಆರೋಗ್ಯ ಇಲಾಖೆಯಿಂದ ಏನು ಕ್ರಮ? ಅರವಿಂದ್, ಆರೋಗ್ಯ ಇಲಾಖೆಯಿಂದ ಈ ರೀತಿಯಾಗಿ ಕಂಟೆಂಪ್ಷನ್ ಮಾಡ್ತಾ ಇರತಕ್ಕಂಥ ಕಂಪ್ನಿಗಳೇನಿದ್ದಾವೆ ಅಂತಹ ಕಂಪ್ನಿಗಳಿಗೆ ನೋಟಿಸನ್ನು ಕೊಟ್ಟು ಮತ್ತೆ ಆ ರೀತಿ ತಪ್ಪಾಗದೇ ಇರೋ ರೀತಿಯಲ್ಲಿ ಕ್ರಮ ವಹಿಸುವಂಥದ್ದು. ಈ ಹಿಂದೆ ಮಾಡಿದಂಥವಕ್ಕೂ ಮತ್ತು ಅದೇ ರೀತಿ ರಿಪೀಟ್ ಆಗಿದ್ರೆ ಅದಕ್ಕೇನಾದರೂ ಲೈಸೆನ್ಸ್ ರದ್ದು ಮಾಡುವಂಥದ್ದು, ಕ್ರಮ ವಹಿಸುವಂಥದ್ದು ಏನಾದರೂ ಮಾಡ್ತಾರೆ. ಜೊತೆಗೆ ಇವರೇ ಪ್ರಮಾಣೀಕೃತವನ್ನು FSI ಇಂದನೇ ಗಳಿಸ್ತಾರೆ. ಆ ರೀತಿಯಾದಂಥ ಟೆಸ್ಟ್ಗಳನ್ನು ಕೂಡ ಮಾಡಿ ಕ್ರಮ ವಹಿಸೋದಕ್ಕೆ ಮುಂದಾಗ್ತಾರೆ. ಈಗಾಗಲೇ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಸುಮಾರು ಕಂಪ್ನಿಗಳ ಸ್ಯಾಂಪಲ್ಗಳ ನೀರಿನ ಬಾಟಲ್ನ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಟೆಸ್ಟ್ಗೆ ಕಳಿಸಿದಂಥ ಸಂದರ್ಭದಲ್ಲಿ ಅದರ ಒಳಗಡೆ ಒಂದು ಬ್ಯಾಕ್ಟೀರಿಯಾಗಳಿರುವಂಥದ್ದು, ಜೊತೆಗೆ ಸ್ಟೋರೇಜನ್ನು ಕಾಪಾಡ್ಕೊಳ್ಳದೇ ಇರುವಂಥದ್ದು, ಅಂದರೆ ಸ್ಟೋರೇಜಲ್ಲಿ ವ್ಯತ್ಯಾಸ ಆಗಿ ಬ್ಯಾಕ್ಟೀರಿಯಾಗಳು ಕಾಣಿಸ್ಕೊಂಡಿರುವಂಥದ್ದು ಕೂಡ ಪತ್ತೆ ಆಗಿದೆ. ಈ ವಾಟರ್ ಬಾಟಲ್ ಒಂದು ಕಡೆ ಆದರೆ ಮತ್ತೊಂದು ಕಡೆಗಳಲ್ಲಿ ಐಸ್ ಕ್ರೀಮು ಮತ್ತು ಪನ್ನೀರ್ಗಳಲ್ಲೂ ಕೂಡ ಕಲಬೆರಕೆ ಆಗುವಂಥದ್ದು, ಈ ರೀತಿಯಾದಂಥ ವರದಿಗಳು ಕೂಡ ಇವೆ. ಇವತ್ತು ಆರೋಗ್ಯ ಸಚಿವರು ಸುದ್ದಿಗೋಷ್ಠಿಯನ್ನು ಮಾಡಿ ಯಾವೆಲ್ಲ ಪದಾರ್ಥಗಳನ್ನು ಟೆಸ್ಟ್ ಮಾಡಿದ್ರು, ಆ ಟೆಸ್ಟ್ ರಿಪೋರ್ಟ್ ಏನು ಬಂದಿದೆ, ಏನು ಕ್ರಮವನ್ನು ವಹಿಸ್ತಾ ಇದ್ದೀವಿ ಅಂತೇಳಿ ಅವರು ಇವತ್ತು ಘೋಷಣೆಯನ್ನು ಮಾಡ್ತಾರೆ. ಈ ಹಿಂದೆ ಎಲ್ಲ ಕೂಡ ಟೆಸ್ಟ್ಗಳನ್ನು ಮಾಡ್ಕೊಂಡು ಬಂದು ನೋಟಿಸನ್ನು ಕೊಟ್ಟು ಒಂದು ಹಂತಕ್ಕೆ ಸುಧಾರಣೆ ಆಗಿದೆ, ಕಲಬೆರಕೆ ಮತ್ತು ಕಲರಿಂಗ್ ಆಗುವಂಥದ್ದನ್ನು. ಅದನ್ನು ಕೂಡ ಈ ಬಾರಿ ಈ ಒಂದು ಮಾರ್ಚ್ ತಿಂಗಳಲ್ಲಿ ಮಾಡಿದಂಥ ಟೆಸ್ಟ್ಗಳ ಬಗ್ಗೆ ರಿಪೋರ್ಟನ್ನು ಬಹಿರಂಗವನ್ನು ಮಾಡಿ ಏನು ಕ್ರಮ ವಹಿಸ್ತಾ ಇದ್ದೀವಿ ಅಂತೇಳಿ ಆರೋಗ್ಯ ಸಚಿವರು ಸೂಕ್ತ ನಿರ್ದೇಶನವನ್ನು ಅಧಿಕಾರಿಗಳಿಗೆ ಕೊಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಲೋಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.